In today's session, let's discuss about water treatment and intake structure. Why is water treatment necessary ಅಂತ ಫಸ್ಟ್ ನೋಡೋಣ. ನಮಗೆಲ್ಲರಿಗೂ ಗೊತ್ತಿರೋಂಗೆ ವಾಟರ್ ಟ್ರೀಟ್ಮೆಂಟ್ ಅಥವಾ ಟ್ರೀಟ್ಮೆಂಟ್ ಅನ್ನೋ ಪದ ಗೊತ್ತಾಗ್ತಿದ್ದಂಗೆ ಏನು ಅನಿಸುತ್ತೆ ಅಂದರೆ ನಮ್ಗಳಿಗೆ ಯೂಶ್ವಲಿ ನೀವು ಎಲ್ಲಿ ಕೇಳಿರ್ತೀರ ಅಂದರೆ ಮೆಡಿಕಲ್ ಬ್ಯಾಕ್ಗ್ರೌಂಡಲ್ಲಿ ಕೇಳಿರ್ತೀರ. ಯಾರಿಗೂ ಹುಷಾರಿಲ್ಲದಿರೋರಿಗೆ, ಯಾರು ನಾರ್ಮಲ್ ಆಗಿರೋಲ್ಲ ಅವ್ರಿಗೆ ಏನಾದರೂ ಹುಷಾರು ತಪ್ಪಿರೋರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಇನ್ ದ ಸೇಮ್ ವೇ ನೀರನ್ನು ಕೂಡ ನಾವು ಟ್ರೀಟ್ ಮಾಡ್ತೀವಿ. ಯಾವಾಗ ಟ್ರೀಟ್ ಮಾಡ್ತೀವಿ ಅಂದರೆ ಇಟ್ ಗಾಟ್ ವಾಟ್ ಟು ಸೇ ಸ್ಲೈಟ್ ಚೇಂಜಸ್ ಆರ್ ನಾರ್ಮಲಿಂದ ಅದು ಡಿವಿಯೇಟ್ ಆಗ್ತಾ ಇದೆ ಅಂದಾಗ, ಇನ್ ದ ಸೆನ್ಸ್ ಇಟ್ ಗಾಟ್ ಸಮ್ ಅಬ್ಜೆಕ್ಷನಬಲ್ ಮ್ಯಾಟರ್ ಅಂದಾಗ ಅಥವಾ ಇಂಪ್ಯೂರಿಟೀಸ್ಗಳಿದ್ದಾಗ ನಾವು ವಾಟರ್ನ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ವಾಟರ್ನ ನಾವು ಟ್ರೀಟ್ ಮಾಡ್ತೀವಿ ಅಂದರೆ ಟು ರಿಮೂವ್ ಇಂಪ್ಯೂರಿಟೀಸ್. ಸೊ ಇಂಪ್ಯೂರಿಟೀಸ್ಗಳು ಪ್ರೆಸೆಂಟ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ಮೇ ಬಿ ಡೆಡ್ ಅನಿಮಲ್ಸ್ ಅಥವಾ ಸಿಲ್ಟ್ ಆರ್ ಕ್ಲೇ ಆರ್ ಎನಿ ಅದರ್ ಕೈಂಡ್ ಇನ್ ದ ಫಾರ್ಮ್ ಆಫ್ ಮೆಟಲ್. ಸೊ ಎಲ್ಲ ದೇರ್ ಮೇ ಬಿ ಸೆವೆರಲ್ ರೀಸನ್ಸ್, ಇಂಪ್ಯೂರಿಟೀಸ್ ಅಥವಾ ಸೆವೆರಲ್ ಫಾರ್ಮ್ಸ್. ಬಟ್ ಅದನ್ನು ರಿಮೂವ್ ಮಾಡಿ ಮತ್ತು ವಾಟರ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ವಾಟರ್ ಟ್ರೀಟ್ಮೆಂಟ್ನ ಮಾಡ್ತೀವಿ. ಆ್ಯಂಡ್ ಒನ್ಸ್ ವಾಟರ್ ಅಥವಾ ಮೇಯ್ನ್ ಇಷ್ಟೆಲ್ಲ ಕೆಲಸಗಳನ್ನ ನಾವು ಮಾಡೋದಕ್ಕೆ ಕಾರಣ ಏನು ಅಂತಂದರೆ ಟು ಮೇಕ್ ದ ವಾಟರ್ ಪೋರ್ಟಬಲ್, ಅಂದರೆ ಕುಡಿಯೋಕ್ಕೆ ಯೋಗ್ಯವಾಗಿ ಅಥವಾ ಕುಡಿಯೋ ಯೋಗ್ಯತೆ ನಾವು ನೀರು ಪಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾವು ವಾಟರ್ನ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಈಗ ಯಾವುದೋ ಒಂದು ವಾಟರ್ನ ಪ್ಯೂರಿಫೈ ಮಾಡ್ತಾ ಇದ್ದೀವಿ ಅಂದರೆ ಇಟ್ ವಿಲ್ ಹ್ಯಾವ್ ಸಮ್ ವಾಟ್ ಟು ಸೇ ಆಬ್ಜೆಕ್ಟಿವ್ಸ್ ಅಥವಾ ಮೇಯ್ನ್ ಪ್ಯೂರಿಫಿಕೇಷನ್. ಈಗ ವಾಟರ್ ಟ್ರೀಟ್ಮೆಂಟ್ ಇನ್ ದ ಸೆನ್ಸ್ ವಾಟರ್ನ ಪ್ಯೂರಿಫೈ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಪ್ಯೂರಿಫೈ ಮಾಡೋದಕ್ಕೆ ಕೆಲವು ಕಾರಣಗಳಿರುತ್ತೆ. ಸೊ ಅವುಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಸೊ ಆಬ್ಜೆಕ್ಟಿವ್ಸ್ ಆಫ್ ಪ್ಯೂರಿಫಿಕೇಷನ್. ಸೊ ದ ಫಸ್ಟ್ ಪಾಯಿಂಟ್ ಈಸ್, ಅಥವಾ ಫಸ್ಟ್ ನಾವು ಪ್ಯೂರಿಫೈ ಮಾಡೋದೇನಕ್ಕೆ ಅಂದರೆ ಬ್ಯಾಕ್ಟೀರಿಯಾಗಳನ್ನ ಮತ್ತು ಪ್ಯಾಥೋಜನ್ಸ್ನ ಕಿಲ್ ಮಾಡೋದಕ್ಕೆ. ಸೊ ಟು ಎಲಿಮಿನೇಟ್ ದಿ ಬ್ಯಾಕ್ಟೀರಿಯಾ ಆರ್ ದಿ ಪ್ಯಾಥೋಜನ್ಸ್ ಬಿಕಾಸ್ ದೇ ಆರ್ ಓನ್ಲಿ ದ ಮೈನ್ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್. ಸೊ ಇದು ಬಿಟ್ಟು ದ ಸೆಕೆಂಡ್ ಥಿಂಗ್ ಈಸ್ ಟು ರಿಮೂವ್ ದಿ ಓಡರ್ ಆ್ಯಂಡ್ ಟೇಸ್ಟ್ ಅಂತ ಕೇಳಿರ್ತೀರ. ಸೊ ಈ ಕೆಟ್ಟ ಸ್ಮೆಲ್ಲು ಮತ್ತು ಕೆಟ್ಟ ಟೇಸ್ಟನ್ನು ರಿಮೂವ್ ಮಾಡೋದಕ್ಕೆ ನಾವು ಪ್ಯೂರಿಫಿಕೇಷನ್ನ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಾಗುತ್ತೆ ಅಂದರೆ ಇದೆಲ್ಲ ಬರಬೇಕು ಅಂದರೆ ಕಾರಣ ಇದಕ್ಕೆ ಡಿಸಾಲ್ವ್ಡ್ ಗ್ಯಾಸಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಈ ಡಿಸಾಲ್ವ್ಡ್ ಗ್ಯಾಸಸ್ನ ನಾವು ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಮತ್ತು ಮುರ್ಕಿನೆಸ್ ಅಂತ ಕರಿತೀವಿ. ಮುರ್ಕಿನೆಸ್ ಅಂದರೆ ಈ ಮಣ್ಣಿನ ಬಣ್ಣ ತೊಗೊಂಡಿರುತ್ತೆ, ಈ ಬದಿ ಬಣ್ಣ ಯಾವುದು ನೀರು. ಸೊ ಅವುಗಳನ್ನ ನಾವು ಕಡಿಮೆ ಮಾಡೋದಕ್ಕೆ ನಾವು ಪ್ಯೂರಿಫಿಕೇಷನ್ನ ಮಾಡ್ತಾ ಹೋಗ್ತೀವಿ. ಇದಲ್ಲದೆ ಇನ್ನೊಂದೇನು ಅಂತಂದರೆ ನಾವು ಪೋರ್ಟೇಬಲ್ ಮಾಡೋದ್ರ ಜೊತೆಗೆ ನಾವು ಕುಡಿಯೋದಕ್ಕೆ ಮಾತ್ರ ನೀರನ್ನ ಬಳಸೋದಿಲ್ಲ, ಇಂಡಸ್ಟ್ರಿಯಲ್ ಪರ್ಪಸ್ಗೆ ನಾವು ಬಳಸ್ತಾ ಹೋಗ್ತೀವಿ ಆ್ಯಂಡ್ ಅದರ್ ಡೊಮೆಸ್ಟಿಕ್ ಪರ್ಪಸ್ಗಳಿಗೆ ಬಳಸ್ತಾ ಹೋಗ್ತೀವಿ ಆ್ಯಂಡ್ ಈವನ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಆ್ಯಂಡ್ ಕಮರ್ಷಿಯಲ್ ಪರ್ಪಸ್. ಸೊ ಇವೆಲ್ಲ ಪರ್ಪಸ್ಗಳಿಗೂ ನಾವು ಡ್ರಿಂಕಿಂಗ್ ವಾಟರ್ನ ಬಳಸ್ತಾ ಹೋಗ್ತೀವಿ. ಸೊ ಇವಿಷ್ಟಕ್ಕೂ ಅದು ಯೋಗ್ಯವಾಗಲಿ ಅನ್ನೋ ಕಾರಣಕ್ಕೆ ನಾವು ವಾಟರ್ನ ಪ್ಯೂರಿಫೈ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇದಲ್ಲದೆ ಇನ್ನೊಂದು ಮೇಜರ್ ರೀಸನ್ ಏನು ಅಂತಂದರೆ ಈ ಕರೋಸಿವ್ನೆಸ್ ಇರುತ್ತೆ. ಅಂದರೆ ಯಾವ ನೀವು ಪೈಪ್ಲೈನ್ ಸಿಸ್ಟಮ್ ಮುಖಾಂತರ ಅಥವಾ ಪ್ಲಂಬಿಂಗ್ ಸಿಸ್ಟಮ್ ಮುಖಾಂತರ ಇದನ್ನು ಹರಿಸ್ತಿರೋ ನೀರು, ಆ ಪರ್ಟಿಕ್ಯುಲರ್ ಎಲ್ಲ ಪ್ಲಂಬಿಂಗ್ ಸಿಸ್ಟಮ್ನೇ ಮತ್ತು ಪೈಪ್ಲೈನ್ನೇ ಅದು ಕರೋಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆ ಕರೋಸಿವ್ ಪ್ರಾಪರ್ಟಿಗಳು ಕಡಿಮೆ ಆಗಲಿ ಅಥವಾ ಅದನ್ನು ಡಿಕ್ರೀಸ್ ಅಥವಾ ಎಲಿಮಿನೇಟ್ ಮಾಡೋಕ್ಕೋಸ್ಕರ ನಾವು ಈ ಪ್ಯೂರಿಫಿಕೇಷನ್ ಪ್ರೋಸೆಸ್ನ ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ಆಲ್ ದ ಮೇಜರ್ ರೀಸನ್ಸ್ ವಿ ಕಂಡಕ್ಟ್ ಆರ್ ವಿ ಪ್ಯೂರಿಫೈ ದಿ ವಾಟರ್. ಸೊ ಇದಲ್ಲದೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋದಾದರೆ ಲೇಔಟ್ ಆಫ್ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಟ್ರೀಟ್ಮೆಂಟ್ ಮಾತಾಡಿದ್ವಿ, ಪ್ಯೂರಿಫಿಕೇಷನ್ ಮಾತಾಡಿದ್ವಿ ಅಂದರೆ ಇಟ್ ಗಾಟ್ ಎನ್ ನಂಬರ್ ಆಫ್ ಸ್ಟೆಪ್ಸ್ ಆರ್ ಸೆವೆರಲ್ ಸ್ಟೆಪ್ಸ್. ಸೊ ಅವುಗಳನ್ನು ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೇಔಟ್ ಆಫ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದಾದಮೇಲೆ ನಾನು ಐಡಿಯಲ್ ಕಂಡೀಷನ್ಸ್ಗಳು ಅಥವಾ ವಾಟ್ ಆರ್ ಆಲ್ ದ ಸೂಟಬಲ್ ಕಂಡೀಷನ್ಸ್ ಅಂತ ಅದನ್ನು ಹೇಳ್ತಾ ಹೋಗ್ತೀವಿ. ಫಸ್ಟ್ ಏನಾಗುತ್ತೆ ಅಂದರೆ ನಾವು ಸೋರ್ಸಿಂದ ನಾವು ನೀರನ್ನ ಡ್ರಾ ಮಾಡ್ತಾ ಹೋಗ್ತೀವಿ. ಈ ಸೋರ್ಸ್ ಅಂದರೆ ಮೇ ಬಿ ಈಗ ನಿಮಗೆ ನೆಕ್ಸ್ಟ್ ಸೆಷನ್ಗಳಲ್ಲಿ ಅದನ್ನೇ ಹೇಳ್ತಾ ಹೋಗ್ತೀನಿ. ದೇರ್ ಆರ್ ಸೆವೆರಲ್ ಸೋರ್ಸಸ್. ಅದರಲ್ಲಿ ಯಾವುದು ಫಾರ್ ಎಕ್ಸಾಂಪಲ್ ಬೋರ್ವೆಲ್ ಆಗಿರ್ಬೋದು ಅಥವಾ ಇನ್ಯಾವುದೋ ರಿವರ್ ಅಥವಾ ಲೇಕ್ ಆಗಿರ್ಬೋದು. ಸೊ ಅದನ್ನು ನಾವು ಸೋರ್ಸ್ ಅಂತ ಕನ್ಸಿಡರ್ ಮಾಡಿ ಅದರಿಂದ ನೀರನ್ನ ನಾವು ಡ್ರಾ ಮಾಡ್ತಾ ಹೋಗ್ತೀವಿ. ಸೊ ನೀರನ್ನ ನಾವು ಡೈರೆಕ್ಟಾಗಿ ಡ್ರಾ ಮಾಡೋಕ್ಕಾಗಲ್ಲ, ಒಂದು ಇಂಟೇಕ್ ಸ್ಟ್ರಕ್ಚರ್ ಇರಬೇಕು, ನೀವು ಒಂದು ಪ್ರಾಪರ್ ಮೋಡ್ ಇರಬೇಕು ನೀರನ್ನ ಡ್ರಾ ಮಾಡೋದಕ್ಕೆ.
ಸೊ ಆ ಇಂಟೆಕ್ ಸ್ಟ್ರಕ್ಚರ್ ಮುಖಾಂತರ ನೀವು ಸೋರ್ಸಿಂದ ನೀರನ್ನ ಡ್ರಾ ಮಾಡ್ತಾ ಹೋಗ್ತೀವಿ. ದೆನ್ ಇದನ್ನು ಏನು ಮಾಡ್ತಾ ಹೋಗ್ತೀವಿ ಅಂದರೆ ಪ್ರಿಲಿಮಿನರಿ ಸೆಟ್ಲಿಂಗ್ ಟ್ಯಾಂಕಿಗೆ ಬಿಡ್ತಾ ಹೋಗ್ತೀವಿ. ಸೊ ಏನಕ್ಕೆ ಪ್ರಿಲಿಮಿನರಿ ಸೆಟ್ಲಿಂಗ್ ಟ್ಯಾಂಕ್ಗೆ ನಾವು ಅದನ್ನು ಏನು ಇಂಟೇಕಿಂದ ಬಂದಿದ್ದು ವಾಟರ್ನ ನಾವು ಏನು ಇಲ್ಲಿ ನಾವು ಏನಕ್ಕೆ ಈ ಪರ್ಟಿಕ್ಯುಲರ್ ಯೂನಿಟ್ನ ನಾವು ಸೆಟಪ್ ಮಾಡಿರ್ತೀವಿ ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಸೋರ್ಸಿಂದ ಅಥವಾ ನದಿದು ಇನ್ನೊಂದು ಕಡೆ ಸಿಕ್ಕಿರೋ ಇವುಗಳಲ್ಲಿ ಕೆಲವು ಏನೋ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ಗಳಿರುತ್ತೆ. ಸೊ ಅವುಗಳನ್ನ ಏನೋ ನಾವು ಇಲ್ಲಿ ಸೆಟಲ್ ಮಾಡೋಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಪ್ರಿಲಿಮಿನರಿ ಸೆಟ್ಲಿಂಗ್ ಟ್ಯಾಂಕ್ನ ಈ ಒಂದು ಯೂನಿಟ್ನ ಅಡಾಪ್ಟ್ ಮಾಡ್ಕೋತಾ ಹೋಗ್ತೀವಿ. ಇದಾದಮೇಲೆ ಏನು ಮಾಡ್ತಾ ಹೋಗ್ತೀವಿ ಅಂದರೆ ಏರಿಯೇಟ್ ಮಾಡ್ತಾ ಹೋಗ್ತೀವಿ ಏನೋ ಆ ವಾಟರ್ ಸ್ಯಾಂಪಲ್ನ. ನೆಕ್ಸ್ಟ್ ಏರಿಯೇಷನ್ ಆದಮೇಲೆ ಏನು ಮಾಡ್ತಾ ಹೋಗ್ತೀವಿ ಅಂದರೆ ನಾವು ಕೆಮಿಕಲ್ ಫೀಡ್ ಮಾಡ್ತಾ ಹೋಗ್ತೀವಿ. ಸೊ ಸರ್ಟೈನ್ ಕೆಮಿಕಲ್ ರಿಕ್ವೈರ್ಡ್ ಇರುತ್ತೆ, ಆ ಕೆಮಿಕಲ್ ಫೀಡ್ ಮಾಡಿ ಮಿಕ್ಸರ್ ಯೂನಿಟ್ಗೆ ಇದನ್ನು ಸಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಮಿಕ್ಸ್ ಆಗಿದ್ದು ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ಅಂದರೆ ಕ್ಲಾರಿಫೈಯರ್ಗಳಿಗೆ ಹೋಗ್ತಾ ಹೋಗುತ್ತೆ. ದೆನ್ ಕ್ಲಾರಿಫೈಯರಿಂದ ಏನೋ ಟ್ರೀಟ್ ಆಗಿದ್ದು ವಾಟರ್ನ ನಾವು ನೆಕ್ಸ್ಟ್ ಫಿಲ್ಟರ್ ಮಾಡ್ತೀವಿ. ಸೊ ಫಿಲ್ಟರ್ ಆಗಿರೋ ಏನು ವಾಟರು ಆಲ್ಮೋಸ್ಟ್ ನಿಮಗೆ ಪ್ಯೂರಿಫೈ ಆಗಿರುತ್ತೆ. ಬಟ್ ನಾವು ಅದನ್ನು ಹಂಗೇ ಸಪ್ಲೈ ಮಾಡಲ್ಲ. ಏನು ಮಾಡ್ತಾ ಹೋಗ್ತೀವಿ ಅಂದರೆ ಅದಕ್ಕೆ ಏನೋ ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ಇನ್ ಆರ್ಡರ್ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿ. ಇವಾಗ ಪ್ಯೂರ್ ಮಾಡಿದ ವಾಟರು, ಫಿಲ್ಟರ್ ಮಾಡಿದ ವಾಟರು ಇಲ್ಲಿ ಪ್ಯೂರಿಫೈ ಆಗಿರುತ್ತೆ. ನಿಮ್ಗೊಂದು ಅದು ಎಂಡ್ ಯೂಸರ್ಗೆ ಹೋಗಿ ತಲುಪೋಕ್ಕೆ 1 ದಿನ 2 ದಿನ ಆಗಷ್ಟರಲ್ಲಿ ಪುನಃ ನಿಮಗೆ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಕ್ಲೋರಿನೇಷನ್ನ ಅಡಾಪ್ಟ್ ಮಾಡ್ಕೋತಾ ಹೋಗ್ತೀವಿ. ಸೊ ಕ್ಲೋರಿನ್ ಕಂಟೆಂಟ್ನ ಆ್ಯಡ್ ಮಾಡಿ ನಾವು ಡಿಸ್ಇನ್ಫೆಕ್ಷನ್ ಅಥವಾ ಡಿಸ್ಇನ್ಫೆಕ್ಟೆಂಟ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ದೆನ್ ಇದನ್ನು ಸ್ಟೋರೇಜ್ ರಿಸರ್ವಾಯರ್ಗೆ ಕಳಿಸ್ತಾ ಹೋಗ್ತೀವಿ. ಸೊ ಅಲ್ಲಿಂದ ನಿಮಗೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ಇದು ಸಪ್ಲೈ ಕೊಡ್ತಾ ಹೋಗ್ತಾರೆ. ಸೊ ಇದಿಷ್ಟು ನಿಮಗೆ ಒಂದು ಜಸ್ಟ್ ಲೇಔಟ್ ಅಷ್ಟೇ, ಒಂದು ಐಡಿಯಾ ಬರಲಿ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಈ ಟ್ರೀಟ್ಮೆಂಟ್ ಪ್ಲ್ಯಾಂಟದ ಲೇಔಟ್ನ ನೋಡಿದ್ರಿ. ಬಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ನ ನಾವು ಸೆಟಪ್ ಮಾಡಬೇಕು ಅಥವಾ ಎಲ್ಲೋ ಒಂದು ಕಡೆ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಕೆಲವು ಪಾಯಿಂಟ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡಿರಬೇಕು. ಯಾವುದು ಅಂದರೆ ಲೊಕೇಶನ್ ಆಫ್ ದ ಎಂಟೈರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಅದು ಹೆಂಗಿರಬೇಕು ಅಂದರೆ ಲೊಕೇಶನ್ ನಿಮಗೆ ಎಲ್ಲಿ ನೀವು ಟೌನ್ಗೆ ಈಗ ಫಾರ್ ಎಕ್ಸಾಂಪಲ್ ಮಂಡ್ಯ ಟೌನ್ಗೆ ಸಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಟ್ರೀಟ್ಮೆಂಟ್ ಪ್ಲ್ಯಾಂಟು ಅದಕ್ಕೆ ಹತ್ತಿರವಾಗಿರಬೇಕು. ಫಾರ್ ಎಕ್ಸಾಂಪಲ್ ಮಂಡ್ಯದ ಹತ್ರ ಇರೋ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ನಿಮಗೆ ತುಬನ್ಕೆರೆಯಲ್ಲಿದೆ. ಸೊ ಆ ಥರ ಆದಷ್ಟು ನಿಯರ್ ಬೈ ಇರಬೇಕು. ಈಗ ನಾವು ಅದನ್ನು ಯಾವುದೋ ಮೈಸೂರು ಹತ್ರ ಇರೋ ಸಿಟಿಯಿಂದ ಕೊಡ್ತಾ ಹೋಗ್ತೀವಿ ಅಂದರೆ ಕನ್ವೇಯನ್ಸಲ್ಲೇ ನಿಮಗೆ ಲಾಸಸ್ ಆಗ್ತಾ ಹೋಗುತ್ತೆ, ಮತ್ತು ಅಲ್ಲಿಂದ ಇಲ್ಲಿ ಕನ್ವೆ ಆಗೋಕ್ಕೆ ಟೈಮ್ ಹಿಡಿತಾ ಹೋಗುತ್ತೆ. ಸೊ ಎರರ್ಗಳು ಅಂದರೆ ಏನಾದ್ರು ಪ್ರಾಬ್ಲಮ್ಗಳು ಅರೈಸ್ ಆಗೋ ಚಾನ್ಸಸ್ಗಳಿರುತ್ತೆ. ದ ಸೆಕೆಂಡ್ ಒನ್ ಈಸ್ ಈ ಸೀಕ್ವೆನ್ಸ್ ನಿಮಗೆ ಮ್ಯಾಚ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ವೇರಿಯೇಷನ್ಗೆ ಒಂದಷ್ಟು ಜಾಗ ಬೇಕಿರುತ್ತೆ ಅಥವಾ ಕ್ಲಾರಿಫೈಯರ್ಗೆ, ಫಿಲ್ಟರ್ಗಳಿಗೆ. ಸೊ ಎಲ್ಲೋ ಒಂದು ಕಡೆ ಜಾಗ ಸಿಕ್ತು. ಈಗ ಇದನ್ನೇ ಒಂದು ಎಂಟೈರ್ ಲೇಔಟ್ ಅಂತ ತೊಗೊಂಡ್ರೆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ, ಈಗ ನಿಮ್ಗೆ ಇಲ್ಲೆಲ್ಲ ಅಬ್ಜೆಕ್ಷನ್ ಇರುತ್ತೆ, ನೀವು ಇಲ್ಲಿ ಆ ಏರಿಯಾ ಫಿಟ್ ಆಯ್ತಾರಲ್ಲ, ಸೊ ನಾನು ಒಂದು ಯೂನಿಟ್ನ ಇಲ್ಲ ಹಾಕ್ತೀನಿ, ಇದನ್ನು ಸೀಕ್ವೆನ್ಸ್ ಬರಿತಾ ಹೋದರೆ ಸೊ ಈ ಸೀಕ್ವೆನ್ಸ್ ಹಿಂಗೇ ಫಾಲೋ ಆಗಬೇಕು ನಿಮಗೆ. ಈ ಯೂನಿಟಿಂದ 1ನೇ ಯೂನಿಟಿಂದ ನೆಕ್ಸ್ಟು ನೀವು 5ನೇ ಯೂನಿಟ್ಗೆ ಪಾಸ್ ಮಾಡ್ತೀನಿ, ಇಲ್ಲೆಲ್ಲೋ 2ನೇ ಯೂನಿಟ್ನ ನಾನು ಡಿಸೈನ್ ಮಾಡ್ತೀನಿ ಅಂದರೆ ಆಗಲ್ಲ. ಸೀಕ್ವೆನ್ಷಿಯಲ್ಲೇ ಹೋಗಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಹಿಂಗೆ ನಾನು ಫ್ಲೋ ಡಯಾಗ್ರಾಮ್ ಬರ್ದಿರೋ ಮಾತ್ರಕ್ಕೆ ಎಲ್ಲ ಹಿಂಗೆ ಸ್ಟ್ರೈಟ್ ವೈಸೇ ಇರಬೇಕು ಅಂತ ಇಲ್ಲ. ನೆಕ್ಸ್ಟ್ 1ಇಂದ 2, ನೆಕ್ಸ್ಟ್ 2ಇಂದ 3 ನಿಮಗೆ ಹೆಂಗೆ ಅದನ್ನು ಅರೇಂಜ್ ಮಾಡಬೇಕು ಅಂದರೆ ಸಚ್ ದಟ್ ನಿಮಗೆ ಏರಿಯಾ ಏನು ಇದೆ ಅದು ಆಪ್ಟಿಮಮ್ ಆಗಿ ಯುಟಿಲೈಸ್ ಆಗಬೇಕು. ಅದು ಒನ್ ಆಫ್ ದ ಅದರ್ ಪಾಯಿಂಟ್. ಆ್ಯಂಡ್ ಇದಲ್ಲದೆ ಅಂದರೆ ಎಲ್ಲಿ ನೀವು ಟ್ರೀಟ್ಮೆಂಟ್ ಪ್ಲ್ಯಾಂಟ್ನ ಸೆಟಪ್ ಮಾಡ್ತಾ ಇರ್ತೀರೋ ಅಲ್ಲಿ ಫ್ಯೂಚರ್ ಅಪ್ರೋಚ್ ಅಥವಾ ಫ್ಯೂಚರ್ ಎಕ್ಸ್ಪ್ಯಾನ್ಷನ್ಗೆ ಜಾಗ ಇರೋದನ್ನು ಕೂಡ ನೀವು ನೋಡ್ಕೊತಾ ಹೋಗಬೇಕು. ಆ್ಯಂಡ್ ಇದಿಷ್ಟು ಅಲ್ಲದೆ ನೀವು ಅಲ್ಲಿ ಸ್ಟಾಫ್ಗೆ ಉಳ್ಕೊಳ್ಳೋಕ್ಕೆ ನೀವು ಪ್ರಾವಿಷನ್ ಮಾಡಿಕೊಡ್ತಾ ಹೋಗಬೇಕು. ಸ್ಟಾಫ್ ಕ್ವಾರ್ಟರ್ಸ್ಗಳನ್ನ ನೀವು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಪಕ್ಕದಲ್ಲೇ ನೀವು ಸ್ಟಾಫ್ ಕ್ವಾರ್ಟರ್ಸ್ನ ನೀವು ಡಿಸೈನ್ ಮಾಡೋದ್ರಿಂದ ಅಥವಾ ಅದನ್ನು ಸ್ಟಾಫ್ ಕ್ವಾರ್ಟರ್ಸ್ನ ಎಲ್ಲೋ ಒಂದು ಕಡೆ ನೀವು ಲೊಕೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಸ್ಟಾಫ್ಗಳು ಈಸಿಯಾಗಿ ಬಂದು ಇನ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ದಂಗೆ ತಕ್ಷಣ ಅಟೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಅಲ್ಲದೆ ಇನ್ನೊಂದು ಮೇಜರ್ ಪಾಯಿಂಟ್ ಏನು ಅಂದರೆ ನೀವು ಎಂಟೈರ್ ಟ್ರೀಟ್ಮೆಂಟ್ ಪ್ಲ್ಯಾನ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಸೊ ಹೈಜೀನೇ ನಾವು ಇಷ್ಟೆಲ್ಲ ಮಾಡ್ತಾ ಇರೋದೇ ನಾವು ನಮ್ಮ ಹೆಲ್ತ್ಗೋಸ್ಕರ ಅಥವಾ ಯೂಸರ್ ಹೆಲ್ತ್ಗೋಸ್ಕರ. ಸೊ ನೀವು ಪ್ಲ್ಯಾಂಟಲ್ಲೇ ಹೈಜೀನ್ ಮೇಂಟೈನ್ ಮಾಡಲಿಲ್ಲ ಅಂದರೆ ನಿಮಗೆ ಪ್ರಾಡಕ್ಟು ಹೈಜೀನಿಕ್ ಆಗಿ ಇರೋದಿಲ್ಲ ಅಥವಾ ನಿಮಗೆ ದ ಎಂಟೈರ್ ಐಡಿಯಾಲಜಿ ವಿಲ್ ಗೋ ಇನ್ ವೈನ್. ಆ್ಯಂಡ್ ಆಸ್ಥೆಟಿಕಲಿ ಅಪಿಯರೆನ್ಸ್ ಕೂಡ ಚೆನ್ನಾಗಿರಬೇಕು. ಸೊ ಥ್ಯಾಂಕ್ ಯು.